ಶಾಸ್ತ್ರಗಳ ಪ್ರಕಾರ ಪ್ರತಿ ವಸ್ತು ಹಾಗೂ ಪದಾರ್ಥ ಒಂದು ನಿರ್ದಿಷ್ಟ ಶಕ್ತಿಯನ್ನು ಹೊಂದಿರುತ್ತದೆ. ಬೇರೆಯವರಿಂದ ಕೆಲವು ವಸ್ತುಗಳನ್ನು ಉಚಿತವಾಗಿ ಅಥವಾ ದಾನವಾಗಿ ತೆಗೆದುಕೊಳ್ಳುವುದು ಅವರ ನಕಾರಾತ್ಮಕ ಶಕ್ತಿಗಳನ್ನು ಹಾಗೂ ಅವರ ಕರ್ಮಫಲಗಳನ್ನು ನಾವು ತೆಗೆದುಕೊಂಡಂತೆ ಲೆಕ್ಕ. ಹಾಗಾಗಿ ಫ್ರೀಯಾಗಿ ಕೊಡ್ತಿದಾರಲ್ವಾ ಅಂತ ಕೊಟ್ಟಿದ್ದೆಲ್ಲ ತೆಗೆದುಕೊಳ್ಳಲು ಹೋಗಬಾರದು. ಈ ವಿಡಿಯೋದಲ್ಲಿ ಕೆಲವು ಪದಾರ್ಥಗಳು ಹಾಗೂ ವಸ್ತುಗಳ ಬಗ್ಗೆ ಹೇಳ್ತೀನಿ. ಅದನ್ನ ಯಾವ ಪರಿಸ್ಥಿತಿಯಲ್ಲೂ ದಾನವಾಗಿ ಅಥವಾ ಫ್ರೀಯಾಗಿ ಅಥವಾ ಸಾಲವಾಗಿ ಕೂಡ ತೆಗೆದುಕೊಳ್ಳಬೇಡಿ. ಮುಂದುವರಿಸುವ ಮೊದಲು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಷಯಕ್ಕೆ ಬರೋಣ. ನಾವು ಬೇರೆಯವರಿಂದ ಉಚಿತವಾಗಿ ತೆಗೆದುಕೊಳ್ಳಬಾರದ ಮೊದಲ ಪದಾರ್ಥ ಉಪ್ಪು. ಸನಾತನ ಧರ್ಮದಲ್ಲಿ ಉಪ್ಪು ಶ್ರೀ ಮಹಾಲಕ್ಷ್ಮಿಯ ಸ್ವರೂಪ. ಜೊತೆಗೆ ಉಪ್ಪಿಗೆ ನೆಗೆಟಿವ್ ಎನರ್ಜಿ ಎಳೆದುಕೊಳ್ಳುವ ಶಕ್ತಿ ಇರುತ್ತದೆ. ನಾವು ಇನ್ನೊಬ್ಬರಿಂದ ಉಪ್ಪು ಉಚಿತವಾಗಿ ತೆಗೆದುಕೊಂಡರೆ ಅವರ ಮನೆಯಲ್ಲಿರುವ ಆರ್ಥಿಕ ಸಮಸ್ಯೆಗಳು, ನಕಾರಾತ್ಮಕ ಶಕ್ತಿಗಳು ಎಲ್ಲವನ್ನೂ ಎಳೆದುಕೊಂಡು ನಮ್ಮ ಮನೆಗೆ ಉಪ್ಪು ತರುತ್ತದೆ. ನಮ್ಮ ಮನೆಯಲ್ಲಿರುವ ಮಹಾಲಕ್ಷ್ಮಿ ಹೊರಟು ಹೋಗುತ್ತಾರೆ. ಇದು ನಮಗೆ ಸಾಲಬಾಧೆ, ಆರೋಗ್ಯ ಸಮಸ್ಯೆ, ಆರ್ಥಿಕ ಸಮಸ್ಯೆ ತಂದುಕೊಡುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಎರಡನೇ ವಸ್ತು ಚಪ್ಪಲಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನುಷ್ಯನ ಪಾದಗಳಲ್ಲಿ ಶನಿದೇವರು ವಾಸವಿರುತ್ತಾರೆ. ಬೇರೆಯವರ ಚಪ್ಪಲಿ ಹಾಕಿಕೊಳ್ಳುವುದು ಅಥವಾ ಉಚಿತವಾಗಿ ಚಪ್ಪಲಿ ತೆಗೆದುಕೊಳ್ಳುವುದರಿಂದ ಶನಿದೋಷ ಅಂಟಿಕೊಳ್ಳುತ್ತದೆ. ಈ ಕಾರಣದಿಂದ ಕೆಲಸಗಳಲ್ಲಿ ಅಡ್ಡಿಗಳು, ಜೀವನದಲ್ಲಿ ವಿಘ್ನಗಳು, ಅನಗತ್ಯ ಸಮಸ್ಯೆಗಳು ಬರುವುದು ನಡೆಯುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಮೂರನೇ ವಸ್ತು ಬಾಚಣಿಗೆ. ಬಾಚಣಿಗೆ ವೈಯಕ್ತಿಕ ಆರೋಗ್ಯಕ್ಕೆ ಸಂಬಂಧಿಸಿದ ವಸ್ತು. ಹಾಗೆ ಒಬ್ಬರ ಹಣೆ ಬರಹಕ್ಕೆ ಸಂಬಂಧಿಸಿದ ಶಕ್ತಿಯನ್ನು ಕೂಡ ಬಾಚಣಿಗೆ ಹೊಂದಿರುತ್ತದೆ. ಬೇರೆಯವರ ಬಾಚಣಿಗೆ ಬಳಸುವುದರಿಂದ ಕೂದಲಿಗೆ ಸಂಬಂಧಿಸಿದ ಅನಾರೋಗ್ಯ ಸಮಸ್ಯೆಗಳು ಬರುತ್ತದೆ. ಹಾಗೆ ಅವರ ಮಾನಸಿಕ ಸಮಸ್ಯೆಗಳು ಕೂಡ ನಮಗೆ ಅಂಟಿಕೊಳ್ಳುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ನಾಲ್ಕನೇ ವಸ್ತು ಪೊರಕೆ. ಪೊರಕೆಯು ದರಿದ್ರ ಲಕ್ಷ್ಮಿಯನ್ನು ಮನೆಯಿಂದ ಹೊರಗೆ ಕಳಿಸುವ ವಸ್ತು. ಹಾಗೆ ಮಹಾಲಕ್ಷ್ಮಿಯ ಸ್ವರೂಪ ಕೂಡ. ಪೊರಕೆಯನ್ನು ಬೇರೆಯವರಿಂದ ಉಚಿತವಾಗಿ ತೆಗೆದುಕೊಳ್ಳುವುದು ಅಥವಾ ಬೇರೆಯವರ ಪೊರಕೆಯಿಂದ ನಮ್ಮ ಮನೆ ಗುಡಿಸಿದರೆ ಅವರ ಮನೆಯ ದರಿದ್ರ ಲಕ್ಷ್ಮಿ ಅಂದ್ರೆ ಜ್ಯೇಷ್ಠಾಲಕ್ಷ್ಮಿ ನಮ್ಮ ಮನೆಗೆ ಬರುತ್ತಾಳೆ. ನಮ್ಮ ಮನೆಯ ಸಿರಿ ಸಂಪತ್ತು ಕ್ಷೀಣಿಸುತ್ತದೆ. ಆರ್ಥಿಕ ಸ್ಥಿತಿಗೆ ಬಲವಾದ ಪೆಟ್ಟು ಬೀಳುತ್ತದೆ. ಬೀದಿಗೆ ಬರುವ ಅವಕಾಶ ಜಾಸ್ತಿ ಇರುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ ಐದನೇ ವಸ್ತು ಆಭರಣಗಳು. ಚಿನ್ನ, ಬೆಳ್ಳಿ ಆಭರಣಗಳಿಗೆ ಗ್ರಹಗಳನ್ನು ಪ್ರಭಾವಿತಗೊಳಿಸುವ ಶಕ್ತಿ ಇರುತ್ತದೆ. ಮುಖ್ಯವಾಗಿ ಚಿನ್ನ ಗುರುಗ್ರಹಕ್ಕೆ ಸಂಬಂಧಿಸಿದೆ. ಬೇರೆಯವರ ಆಭರಣಗಳು ಧರಿಸುವುದು ಅಥವಾ ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಗ್ರಹ ದೋಷಗಳು ಅಂಟಿಕೊಂಡು ಅನಿಷ್ಟ ನಡೆಯುವ ಅವಕಾಶ ಹೆಚ್ಚಾಗಿದೆ. ಆಭರಣಗಳು ಇರುವಂತ ಬೆಲೆಗೆ ಫ್ರೀಯಾಗಿ ಕೊಟ್ಟರೆ ಅಥವಾ ಎಲ್ಲಾದರೂ ಸಿಕ್ಕರೆ ಯಾರು ಬೇಕಾದರೂ ತೆಗೆದುಕೊಳ್ಳುತ್ತಾರೆ. ಹಾಗಾಗಿ ಅಂತ ಪರಿಸ್ಥಿತಿ ಬಂದಾಗ 1 ರೂಪಾಯಿಯಾದರೂ ನಿಮ್ಮ ಕಡೆಯಿಂದ ಅವರಿಗೆ ಕೊಟ್ಟು ಆಭರಣಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ. ಒಂದು ವೇಳೆ ಎಲ್ಲಾದರೂ ನಿಮಗೆ ಆಭರಣ ಸಿಕ್ಕರೆ 11 ರೂಪಾಯಿ ಅಥವಾ 101 ರೂಪಾಯಿ ದೇವರ ಹುಂಡಿಗೆ ಹಾಕಿ. ಈ ರೀತಿ ಆಭರಣ ಸಿಕ್ಕಿದೆ, ನನಗೆ ಇದರಿಂದ ಯಾವ ದೋಷ ಬರಬಾರದು ಎಂದು ಕೈಮುಗೀರಿ. ಅಥವಾ ಯಾರಾದರೂ ಬಡವರಿಗೆ ಊಟ ಕೊಟ್ಟು ಅವರಿಗೆ ದಕ್ಷಿಣ ತಾಂಬೂಲ ಕೊಟ್ಟರೂ ಕೂಡ ಸರಿ ಹೋಗುತ್ತದೆ. ಇದರಿಂದ ಯಾವುದೇ ಗ್ರಹದೋಷ ನಿಮಗೆ ಬರುವುದಿಲ್ಲ. ಉಚಿತವಾಗಿ ಪಡೆಯಬಾರದ ಆರನೇ ವಸ್ತು ಕನ್ನಡಿ. ಕನ್ನಡಿ ನಮ್ಮ ಪ್ರತಿಬಿಂಬ ತೋರಿಸುತ್ತದೆ. ಹಾಗೆ ನಮ್ಮ ಎನರ್ಜಿಯನ್ನು ಪ್ರತಿಬಿಂಬಿಸುತ್ತದೆ. ಬೇರೆಯವರು ಬಳಸಿದ ಕನ್ನಡಿ ಅಥವಾ ಉಚಿತವಾಗಿ ಪಡೆದ ಕನ್ನಡಿಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ದುರದೃಷ್ಟ ಹಿಂಬಾಲಿಸುತ್ತದೆ ಎಂದು ಜ್ಯೋತಿಷ್ಯ ನಿಪುಣರು ಹೇಳುತ್ತಾರೆ. ಉಚಿತವಾಗಿ ಪಡೆಯಬಾರದ ಏಳನೇ ವಸ್ತು ಸೂಜಿ. ಸೂಜಿಗೆ ಚುಚ್ಚುವ ಸ್ವಭಾವ ಇದೆ. ಶಾಸ್ತ್ರಗಳ ಪ್ರಕಾರ ಸೂಜಿಯನ್ನು ಉಚಿತವಾಗಿ ತೆಗೆದುಕೊಂಡರೆ ಸಂಬಂಧಗಳಲ್ಲಿ ಬಿರುಕು ಬಿಡುತ್ತದೆ. ಸ್ನೇಹಿತರ ಮಧ್ಯೆ ಅಥವಾ ಬಂಧುಗಳ ಮಧ್ಯೆ ಅನಗತ್ಯ ಗಲಾಟೆಗಳು, ಮನಸ್ತಾಪಗಳು ಬರಲು ಕಾರಣವಾಗುತ್ತದೆ. ಉಚಿತವಾಗಿ ಪಡೆಯಬಾರದ 8ನೇ ಪದಾರ್ಥ ಎಣ್ಣೆ. ಎಣ್ಣೆ ಎಂಬುದು ನವಗ್ರಹಗಳಿಗೆ ತುಂಬಾ ಪ್ರಿಯವಾದ ಪದಾರ್ಥ. ಮುಖ್ಯವಾಗಿ ಶನಿದೇವರಿಗೆ ಎಣ್ಣೆ ಅಂದರೆ ತುಂಬಾ ಪ್ರೀತಿ. ಉಚಿತವಾಗಿ ಎಣ್ಣೆಯನ್ನು ಬೇರೆಯವರಿಂದ ತೆಗೆದುಕೊಂಡರೆ ನೀವು ಅವರ ಜೀವನದಲ್ಲಿನ ಕಷ್ಟಗಳು ಮತ್ತು ಶನಿ ಪ್ರಭಾವವನ್ನು ನಿಮ್ಮ ಜೀವನಕ್ಕೆ ತಂದುಕೊಂಡಂತಾಗುತ್ತದೆ. ಇದರಿಂದ ದೀರ್ಘಕಾಲದ ಋಣಗಳು,
ಮತ್ತು ಆರ್ಥಿಕ ಸಮಸ್ಯೆಗಳು ಬರುತ್ತದೆ. ಉಚಿತವಾಗಿ ಪಡೆಯಬಾರದ 9ನೇ ಪದಾರ್ಥ ಎಳ್ಳು. ಎಳ್ಳು ಪೂಜೆಗಳಲ್ಲಿ ಹಾಗೂ ಪಿತೃಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಇದು ಕೂಡ ಶನಿದೇವರಿಗೆ ಅತಿ ಪ್ರಿಯವಾದ ಪದಾರ್ಥ. ಎಳ್ಳನ್ನು ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಶನಿದೋಷದ ತೀವ್ರತೆ ಹೆಚ್ಚಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ತುಂಬಾ ಅಪಾಯ ಉಂಟು ಮಾಡುತ್ತದೆ. ಉಚಿತವಾಗಿ ಪಡೆಯಬಾರದ 10ನೇ ಪದಾರ್ಥ ಮೊಸರು. ಮೊಸರು ಶುಕ್ರ ಗ್ರಹದ ಸಂಕೇತ. ಶುಕ್ರ ಗ್ರಹ ಸುಖ ಮತ್ತು ಸಂಪತ್ತಿಗೆ ಸಂಕೇತ. ರಾತ್ರಿ ಹೊತ್ತು ಅಥವಾ ಬೇರೆಯವರ ಹತ್ತಿರದಿಂದ ಉಚಿತವಾಗಿ ಮೊಸರು ತೆಗೆದುಕೊಳ್ಳುವುದರಿಂದ ನಿಮ್ಮ ಜಾತಕದಲ್ಲಿ ಶುಕ್ರ ಪ್ರಭಾವ ಕಡಿಮೆಯಾಗಿ ಧನನಷ್ಟ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಕಡಿಮೆಯಾಗುವ ಅವಕಾಶ ಇದೆ. ಉಚಿತವಾಗಿ ಪಡೆಯಬಾರದ 11ನೇ ವಸ್ತು ಪೆನ್ನು. ಪೆನ್ನು ಕೇವಲ ಬರೆಯುವ ವಸ್ತು ಮಾತ್ರ ಅಲ್ಲ, ಅದು ಬುಧಗ್ರಹ ಮತ್ತು ಜ್ಞಾನದ ಆದಿದೇವತೆಯಾದ ಸರಸ್ವತಿಗೆ ಸಂಕೇತ. ನಮ್ಮ ಪುರಾಣಗಳ ಪ್ರಕಾರ ಒಬ್ಬ ವ್ಯಕ್ತಿಯ ಕರ್ಮಫಲ ಅಂದರೆ ಅವನ ಹಣೆ ಬರಹ ಒಂದು ಪೆನ್ನಿನ ಮೇಲೆ ಅವಲಂಬಿಸಿರುತ್ತದೆ. ಇತರರಿಂದ ಪೆನ್ನು ತೆಗೆದುಕೊಂಡು ಹಿಂದಿರುಗಿ ಕೊಡದಿರುವುದು ಅಥವಾ ಉಚಿತವಾಗಿ ಪೆನ್ನು ತೆಗೆದುಕೊಳ್ಳುವುದರಿಂದ ಅವರ ಜೀವನದಲ್ಲಿರುವ ನಕಾರಾತ್ಮಕ ಆಲೋಚನೆಗಳು ಅಥವಾ ವೈಫಲ್ಯಗಳು ಅಥವಾ ಅಪಾಯಗಳು ನಿಮ್ಮ ಮೇಲೆ ಪ್ರಭಾವ ತೋರಿಸುತ್ತದೆ. ಇದರಿಂದ ವೃತ್ತಿಯಲ್ಲಿ ಅಡ್ಡಿಗಳು, ಜ್ಞಾಪಕ ಶಕ್ತಿ ಕಡಿಮೆಯಾಗುವುದು ಮತ್ತು ಆರ್ಥಿಕ ನಷ್ಟಗಳು ಸಂಭವಿಸುತ್ತದೆ. ಉಚಿತವಾಗಿ ಪಡೆಯಬಾರದ 12ನೇ ವಸ್ತು ಕರ್ಚೀಫ್. ಕರ್ಚೀಫ್ ಒಬ್ಬರ ಕಣ್ಣೀರು, ಬೆವರು ಅಥವಾ ಗಲೀಜು ಒರೆಸಲು ಬಳಸುತ್ತಾರೆ. ಅಂದರೆ ಅದು ಒಬ್ಬರ ದುಃಖವನ್ನು ಅಥವಾ ನೆಗೆಟಿವ್ ಎನರ್ಜಿಯನ್ನು ಗ್ರಹಿಸುತ್ತದೆ. ಶಾಸ್ತ್ರಗಳ ಪ್ರಕಾರ ಬೇರೆಯವರ ಕರ್ಚೀಫ್ ತೆಗೆದುಕೊಳ್ಳುವುದರಿಂದ ಅವರ ಕಷ್ಟಗಳು ಮತ್ತು ಮನೋವೇದನೆ ನಮಗೆ ಬರುತ್ತದೆ. ಇದು ಸ್ನೇಹಿತರ ಮಧ್ಯೆ ಅಥವಾ ದಂಪತಿಗಳ ಮಧ್ಯೆ ಅಥವಾ ಪ್ರೇಮಿಗಳ ಮಧ್ಯೆ ಅನಗತ್ಯ ಗಲಾಟೆಗಳನ್ನು ತರುತ್ತದೆ. ಹಾಗಾಗಿ ಇದನ್ನು ಯಾವಾಗಲೂ ಉಚಿತವಾಗಿ ಅಥವಾ ಬೇರೆಯವರು ಬಳಸಿರುವುದು ನೀವು ಬಳಸಬೇಡಿ. ಉಚಿತವಾಗಿ ತೆಗೆದುಕೊಳ್ಳಬಾರದ 13ನೇ ವಸ್ತು ಕತ್ತರಿ. ಕತ್ತರಿ ವಸ್ತುವನ್ನು ಕತ್ತರಿಸಲು ಅಂದರೆ ಎರಡು ಮಾಡಲು ಬಳಸುವ ಆಯುಧ. ವಾಸ್ತುಶಾಸ್ತ್ರದ ಪ್ರಕಾರ ಕತ್ತರಿಯನ್ನು ಯಾರ ಹತ್ತಿರದಿಂದಾದರೂ ಉಚಿತವಾಗಿ ತೆಗೆದುಕೊಂಡರು ಅಥವಾ ಬಹುಮತಿಯಾಗಿ ಪಡೆದರೂ ಆ ವ್ಯಕ್ತಿಯ ಜೊತೆ ನಿಮಗಿರುವ ಸಂಬಂಧ ಕಟ್ಟಾಗುತ್ತದೆ. ಇದು ಕುಟುಂಬ ಸದಸ್ಯರ ಮಧ್ಯೆ ಅಥವಾ ಪಾರ್ಟ್ನರ್ಸ್ ಮಧ್ಯೆ ತೀವ್ರವಾದ ವಿಭೇದಗಳು ಸೃಷ್ಟಿಸಿ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿಸುವ ಸಾಧ್ಯತೆ ಇದೆ. ಉಚಿತವಾಗಿ ಪಡೆಯಬಾರದ 14ನೇ ವಸ್ತು ಹಳೆ ಬಟ್ಟೆಗಳು. ಮನುಷ್ಯ ಧರಿಸುವ ಬಟ್ಟೆಗಳು ಅವನ ಶರೀರದಲ್ಲಿನ ಶಕ್ತಿಯನ್ನು ಹೊಂದಿರುತ್ತದೆ. ಮುಖ್ಯವಾಗಿ ಒಬ್ಬರು ಬಳಸಿದ ಹಳೆ ಬಟ್ಟೆಗಳನ್ನು ಉಚಿತವಾಗಿ ತೆಗೆದುಕೊಂಡು ನೀವು ಹಾಕಿಕೊಳ್ಳುವುದರಿಂದ ಅವರ ಅನಾರೋಗ್ಯ ಸಮಸ್ಯೆಗಳು ಮತ್ತು ದರಿದ್ರ ನಿಮಗೆ ಬರುವ ಅವಕಾಶ ಇದೆ. ಸನಾತನ ಧರ್ಮದ ಪ್ರಕಾರ ಹಳೆ ಬಟ್ಟೆಗಳು ದಾನ ಮಾಡುವುದು ತುಂಬಾ ಪುಣ್ಯ. ಆದರೆ ಅದನ್ನು ಉಚಿತವಾಗಿ ಪಡೆಯುವುದರಿಂದ ಗ್ರಹದೋಷಗಳು, ಮುಖ್ಯವಾಗಿ ಶನಿ ಮತ್ತು ರಾಹು ದೋಷಗಳು ಬರುವ ಸಾಧ್ಯತೆ ಇದೆ. ಉಚಿತವಾಗಿ ಪಡೆಯಬಾರದ 15ನೇ ವಸ್ತು ಗಡಿಯಾರ. ಗಡಿಯಾರ ನಮ್ಮ ಸಮಯವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ನಡೆಯುತ್ತಿರುವ ಕಾಲವನ್ನು ಗಡಿಯಾರ ಪ್ರತಿಬಿಂಬಿಸುತ್ತದೆ. ಬೇರೆಯವರು ಬಳಸಿದ ಗಡಿಯಾರವನ್ನು ಸಾಲವಾಗಿ ತೆಗೆದುಕೊಳ್ಳುವುದು ಅಥವಾ ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಅವರ ದುಷ್ಕಾಲ ಅಂದರೆ ಕೆಟ್ಟ ಕಾಲ ನಿಮಗೆ ಪ್ರಾರಂಭವಾಗುತ್ತದೆ. ನಿಮ್ಮ ಕೆಲಸಗಳಲ್ಲಿ ಆಲಸ್ಯ ನಡೆಯುವುದು, ಅಂದುಕೊಂಡ ಸಮಯಕ್ಕೆ ಕೆಲಸಗಳು ಪೂರ್ತಿಯಾಗದೇ ಇರುವುದು ಮುಂತಾದವು ನಡೆಯುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ 16ನೇ ಪದಾರ್ಥ ನಿಂಬೆಹಣ್ಣು. ನಿಂಬೆಹಣ್ಣನ್ನು ಶಾಸ್ತ್ರಗಳಲ್ಲಿ ದೃಷ್ಟಿ ತೆಗೆಯುವ ಪದಾರ್ಥದಂತೆ ಬಳಸುತ್ತಾರೆ. ಅಂದರೆ ದೃಷ್ಟಿಯನ್ನು ತೆಗೆಯುವ ಶಕ್ತಿ ನಿಂಬೆಹಣ್ಣಿಗೆ ಇರುತ್ತದೆ. ಹಾಗೆ ತಂತ್ರ ಮಂತ್ರ ಪೂಜೆಗಳಲ್ಲೂ ಕೂಡ ನಿಂಬೆಹಣ್ಣನ್ನು ಹೆಚ್ಚಾಗಿ ಉಪಯೋಗಿಸುತ್ತಾರೆ. ಯಾರಾದರೂ ತಿಳಿಯದವರು ಅಥವಾ ಹೊರಗಿನವರು ನಿಂಬೆಹಣ್ಣನ್ನು ಕೊಟ್ಟರೆ ತೆಗೆದುಕೊಳ್ಳಬೇಡಿ. ಇದರಿಂದ ಬೇರೆಯವರ ಕಣ್ಣು ದೃಷ್ಟಿ ಅಥವಾ ಅವರು ತೊಲಗಿಸಿಕೊಳ್ಳಬೇಕು ಅಂದುಕೊಂಡಿರುವ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಗೆ ಬರುವ ಅಪಾಯ ಇದೆ. ಉಚಿತವಾಗಿ ಪಡೆಯಬಾರದ 17ನೇ ಪದಾರ್ಥ ಬೆಲ್ಲ. ಬೆಲ್ಲ ಸೂರ್ಯಗ್ರಹಕ್ಕೆ ಸಂಬಂಧಿಸಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಗೌರವ, ಮರ್ಯಾದೆ ಮತ್ತು ಆರೋಗ್ಯಕ್ಕೆ ಕಾರಕ. ಬೆಲ್ಲವನ್ನು ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ಸಮಾಜದಲ್ಲಿ ನಿಮ್ಮ ಗೌರವ ಕಡಿಮೆಯಾಗುವ ಸಾಧ್ಯತೆ ಇದೆ. ತಂದೆಯ ಜೊತೆಗೆ ಅಥವಾ ತಂದೆಯ ಸಮಾನರ ಜೊತೆಗೆ ಗಲಾಟೆ ಬರುವ ಸಾಧ್ಯತೆ ಇದೆ ಎಂದು ಧರ್ಮಶಾಸ್ತ್ರಗಳು ಹೇಳುತ್ತದೆ. ಉಚಿತವಾಗಿ ತೆಗೆದುಕೊಳ್ಳಬಾರದ 18ನೇ ವಸ್ತು ಪುಸ್ತಕಗಳು. ಪುಸ್ತಕ ಸಾಕ್ಷಾತ್ ಸರಸ್ವತಿ ಸ್ವರೂಪ. ತುಂಬಾ ಜನ ಬೇರೆಯವರ ಪುಸ್ತಕಗಳನ್ನು
ಅಂದರೆ ಬಳಸಿದ ಪುಸ್ತಕಗಳನ್ನು ತೆಗೆದುಕೊಂಡು ವಾಪಸ್ ಕೊಡಲ್ಲ. ಈ ರೀತಿ ಮಾಡುವುದರಿಂದ ಜ್ಞಾನಕ್ಕೆ ದ್ರೋಹ ಆಗುತ್ತದೆ. ಬುಧಗ್ರಹ ದೋಷದಿಂದ ವಿದ್ಯೆಯಲ್ಲಿ ವಿಘ್ನಗಳು, ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಆಗದಿರುವುದು ನಡೆಯುತ್ತದೆ. ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದು ಒಳ್ಳೆಯ ವಿಷಯ. ಹಾಗೆ ನೀವು ಬಳಸಿದ ಪುಸ್ತಕಗಳನ್ನು ಬಡವರಿಗೆ ಕೊಟ್ಟರೆ ಅವರಿಗೂ ವಿದ್ಯೆ ಬರುತ್ತದೆ. ಆದರೆ ನಿಮ್ಮ ಈ ಒಳ್ಳೆಯ ಕೆಲಸ ಬೇರೆಯವರಿಗೆ ಹಾನಿಯಾಗಬಾರದು. ಹಾಗಾಗಿ ಅವರ ಹತ್ತಿರ 1 ರೂಪಾಯಿಯಾದರೂ ಪಡೆದುಕೊಂಡು ನಿಮ್ಮ ಪುಸ್ತಕಗಳನ್ನು ಅವರಿಗೆ ಕೊಡಿ. ನೀವು ಬೇರೆಯವರ ಪುಸ್ತಕ ತೆಗೆದುಕೊಳ್ಳುವಾಗ ಅವರಿಗೆ 1 ರೂಪಾಯಿ ಅಥವಾ 1 ಲೋಟ ನೀರಾದರೂ ಕೊಡಿ. ಉಚಿತವಾಗಿ ಪಡೆಯಬಾರದ 19ನೇ ವಸ್ತು ಮಣ್ಣು ಅಥವಾ ಇಟ್ಟಿಗೆ. ಮನೆ ಕಟ್ಟುವಾಗ ಅಥವಾ ಗಿಡಗಳಿಗಾಗಿ ನಾವು ಬೇರೆಯವರ ಭೂಮಿಯಿಂದ ಮಣ್ಣು ಅಥವಾ ಅವರ ಅನುಮತಿ ಪಡೆಯದೆ ಇಟ್ಟಿಗೆ ತೆಗೆದುಕೊಳ್ಳುವುದು ಭೂಮಿ ದೋಷ ಉಂಟು ಮಾಡುತ್ತದೆ. ಇದು ಕೋರ್ಟ್ ಕೇಸುಗಳು, ಸ್ಥಳ ವಿವಾದಗಳು ಮತ್ತು ಕುಟುಂಬದಲ್ಲಿ ರಕ್ತ ಸಂಬಂಧಿಕರ ಮಧ್ಯೆ ಗಲಾಟೆಗಳಿಗೆ ಕಾರಣವಾಗುತ್ತದೆ. ಉಚಿತವಾಗಿ ಪಡೆಯಬಾರದ 20ನೇ ವಸ್ತು ಛತ್ರಿ. ಛತ್ರಿ ನಮ್ಮನ್ನು ಬಿಸಿಲು ಹಾಗೂ ಮಳೆಯಿಂದ ಕಾಪಾಡುತ್ತದೆ. ಇದು ಛಾಯಾಗ್ರಹವಾದ ಶನಿದೇವರ ಸಂಕೇತ. ಬೇರೆಯವರ ಹತ್ತಿರದಿಂದ ಛತ್ರಿಯನ್ನು ಉಚಿತವಾಗಿ ತೆಗೆದುಕೊಳ್ಳುವುದರಿಂದ ನಿಮ್ಮ ರಕ್ಷಣಾ ಕವಚ ಬಲಹೀನವಾಗುತ್ತದೆ. ಅನಾರೋಗ್ಯ ಸಮಸ್ಯೆಗಳು ಬರುತ್ತದೆ. ಮುಖ್ಯವಾಗಿ ಛತ್ರಿಯನ್ನು ಉಚಿತವಾಗಿ ತೆಗೆದುಕೊಂಡರೆ ಆರ್ಥಿಕವಾಗಿ ತುಂಬಾ ಸಮಸ್ಯೆಗಳು ಬರುತ್ತದೆ ಎಂದು ಶಾಸ್ತ್ರ ಎಚ್ಚರಿಸುತ್ತದೆ. ಈಗ ನಾನು ಹೇಳಿದ ವಸ್ತುಗಳಲ್ಲಿ ನೀವು ಇದಕ್ಕೂ ಮುಂಚೆ ಯಾರ ಹತ್ತಿರದಿಂದಾದರೂ ಉಚಿತವಾಗಿ ಪಡೆದಿರಬಹುದು. ಅಂತ ಪರಿಸ್ಥಿತಿಯಲ್ಲಿ ಕೆಲವು ಪರಿಹಾರಗಳನ್ನು ಮಾಡಿಕೊಳ್ಳಿ. ಇದರಿಂದ ದೋಷ ನಿವಾರಣೆ ನಡೆಯುತ್ತದೆ. ಒಂದು ವೇಳೆ ಅನಗತ್ಯ ಕಾರಣಗಳಿಂದ ಇವುಗಳನ್ನು ತೆಗೆದುಕೊಳ್ಳಬೇಕಾಗಿ ಬಂದರೆ ಅದಕ್ಕೆ ಬದಲಾಗಿ ನೀವು ಅವರಿಗೆ ಯಾವುದಾದರೂ ಚಿಕ್ಕ ವಸ್ತು ಅಥವಾ 1 ರೂಪಾಯಿ ದಕ್ಷಿಣೆ ಕೊಡುವುದರಿಂದ ಆ ದೋಷ ನಿಮಗೆ ಅಂಟುವುದಿಲ್ಲ. ಒಂದು ವೇಳೆ ಇದಾಗಲೇ ಪಡೆದುಕೊಂಡಿದ್ದರೆ ನೀವು ಅದಕ್ಕೆ ಬದಲಾಗಿ ಹುಂಡಿಯಲ್ಲಿ ಸ್ವಲ್ಪ ದುಡ್ಡು ಹಾಕುವುದು ಅಥವಾ ಯಾರಿಗಾದರೂ ಅನ್ನದಾನ ಮಾಡುವುದು ಅಥವಾ ದಕ್ಷಿಣೆ ತಾಂಬೂಲ ಕೊಡುವುದರಿಂದ ಕೂಡ ದೋಷ ವಿಮುಕ್ತಿ ನಡೆಯುತ್ತದೆ. ಹಾಗೆ ನೀವು ದಾನ ಪಡೆದ ವಸ್ತುವನ್ನು ಬೇರೆಯವರಿಗೆ ದಾನ ಮಾಡುವುದರಿಂದ ಕೂಡ ದೋಷ ವಿಮುಕ್ತಿ ನಡೆಯುತ್ತದೆ. ಅಂತ ಸಂದರ್ಭದಲ್ಲಿ ನೀವು ಉಚಿತವಾಗಿ ಕೊಡದೆ ಅವರಿಂದ ಸ್ವಲ್ಪ ದುಡ್ಡು ಪಡೆದುಕೊಂಡರೆ ಅವರಿಗೆ ದೋಷ ಇರುವುದಿಲ್ಲ, ನಿಮಗೂ ಕೂಡ ದೋಷ ಇರುವುದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.